ಅವ್ರು ನೋಡ್ರಿ ನೋಡ್ರಿ ಯಾವ್ದ ವಿಚಾರಗಳನ್ನು ಇವತ್ತು ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡ್ತಾರೋ ಅದು ಅಥೆಂಟಿಕೇಟ್ ಆಗ್ತದೆ, ನೆನ್ಪಿಟ್ಕೊಳ್ರಿ. ಇದು ಯಾರ ಹಣ ಅಲ್ಲ, ಇದು ಸಾರ್ವಜನಿಕರ ಹಣ, ಸಮುದಾಯದ ಹಣ. ಏನಿವತ್ತು ಯಾರೋ ಏನೋ ಕೊಲೆಗಳು ಮಾಡ್ಕೊಂಡದ, ಅದು ಕಾನೂನು ಏನಿದೆ ಅದನ್ನ ನೋಡ್ತಾರ. ಇನ್ನೊಬ್ರು ಯಾವನನ್ನು ಭ್ರಷ್ಟಾಚಾರ ಮಾಡಿದ ಇಂಡಿವಿಜುವಲ್ ಆಗಿ ಏನನ್ನ ಆಗ್ಲಿ ಅಕ್ರಮ ಮಾಡಿದ್ರೆ ಅದು ಕಾನೂನು ನೋಡ್ತದೆ. ಇದು ಏನಿದೆ ನಮ್ಮ ಸೊತ್ತು ರೀ, ಇದು ಜನರ ಸೊತ್ತು, ಜನರು ಕಟ್ಟಿರೋಂತ ಟ್ಯಾಕ್ಸ್ ಹಣ. ಇದು ಇವತ್ತು ನಮ್ಮ ಭವಿಷ್ಯದಲ್ಲಿ ನಮ್ಮ SC ST ಮಕ್ಕಳ ಭವಿಷ್ಯದ ಹಣ. ಇವತ್ತು ಇವೆಲ್ಲ ಕೂಡ ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಟೈಮ್ ಏನಂತ ಪ್ರಮಾಣ ವಚನ ಮಾಡ್ತೀರಿ ನೀವು? ಕಾಯ ವಾಚ ಮನಸ್ಸಿನಿಂದ ನೀವು ಸಂವಿಧಾನಬದ್ಧವಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಗೌರವ ಇದ್ರಿಗಿನ ಇವತ್ತು ನಾಗೇಂದ್ರ ತಕ್ಷಣ ರಾಜೀನಾಮೆಯನ್ನು ಕೊಡಿಸ್ಬೇಕು. ನಾನು ವಿರೋಧ ಪಕ್ಷ ನಾಯಕರಂತ ಅಶೋಕ್ ಅವ್ರನ್ನ ನಾನು ಕೇಳ್ಕೊಂತೀನಿ, ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ ಕೇಳ್ಕೊಂತೀನಿ, ಹೇಮಲತಾ ನಾಯ್ಕ ಅವ್ರನ್ನ ಕೇಳ್ಕೊಂತೀನಿ, ಜನಾರ್ದನ್ ರೆಡ್ಡಿ ಅವ್ರನ್ನ ಕೇಳ್ಕೊಂತೀನಿ, ನಮ್ಮ ಭಾಗದಲ್ಲಿದ್ದಂತ ಎಲ್ಲಾ ಶಾಸಕರು ಕೇಳ್ಕೊಂತೀನಿ. ಸದನ ನಡೆಯಲಿಕ್ಕೆ ಬಿಡಬಾರ್ದು. ಎಲ್ಲಿ ತನಕ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಮಾಡಲ್ಲನೋ ಅಲ್ಲಿ ತನಕ ಕೂಡ ಸದನ ನಡೆಯಕ್ಕೆ ಕೊಡಬಾರ್ದು ಅನ್ನಂತ ವಿನಂತಿಯನ್ನು ಇಡೀ ರಾಜ್ಯದಲ್ಲಿದ್ದಂತ ದಲಿತರ ಪರವಾಗಿ ನಾನು ಕೇಳ್ಕೊಂತೀನಿ, ನಮ್ಮ SC ST ಸಮುದಾಯಗಳ ಪರವಾಗಿ ಕೇಳ್ಕೊಂತೀನಿ. ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾಗೇಂದ್ರ ಅವರು ಒಂದು ಕ್ಷಣ ಕೂಡ ಅವ್ರಿಗೇನ ಆತ್ಮಸಾಕ್ಷಿ ಇದ್ರಿಗಿನ ಒಂದು ಕ್ಷಣ ಕೂಡ ಮುಂದುವರಿಬಾರ್ದು. ನೋಡ್ರಿ, ಅವರು ಭ್ರಷ್ಟಾಚಾರಿಗಳ್ರಿ.